ಆಗಸ್ಟ್ 1ರಿಂದ ಬರುವಂತಹ ಹೊಸ ನಿಯಮಗಳು ಈ ಕೆಳಗಿನಂತಿದೆ. ಎಲ್ಪಿಜಿ ಬೆಲೆಗಳಿಂದ ತತ್ಕಾಲ್ ರೈಲು ಟಿಕೆಟ್ಗಳವರೆಗೆ ಜುಲೈ ತಿಂಗಳು ಮುಗಿತಾ ಇದ್ದಂತೆ ಆಗಸ್ಟ್ 1ರಿಂದ ದೇಶದಾದ್ಯಂತ ಹಲವು ಪ್ರಮುಖ ಬದಲಾವಣೆಗಳು ಜಾರಿಗೆ ಬರುತ್ತೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳ ಪರಿಷ್ಕರಣೆಯಿಂದ ಹಿಡಿದು ಬ್ಯಾಂಕ್ ಸೇವಾ ಶುಲ್ಕಗಳು, ತತ್ಕಾಲ್ ರೈಲು ಟಿಕೆಟ್ ಬುಕಿಂಗ್ ನಿಯಮಗಳು ಮತ್ತು ಜಿಎಸ್ಟಿಯಲ್ಲಿನ ಬದಲಾವಣೆಗಳವರೆಗೆ ಈ ಹೊಸ ನಿಯಮಗಳು ಸಾಮಾನ್ಯ ಜನರು ಹಾಗೂ ವ್ಯಾಪಾರಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆಗಸ್ಟ್ 1ರಿಂದ ಜಾರಿಗೆ ಬರುವಂತಹ 5 ಪ್ರಮುಖ ಬದಲಾವಣೆಗಳು ಯಾವುವು ಎಂಬುದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಬದಲಾವಣೆ. ಪ್ರತಿ ತಿಂಗಳ ಮೊದಲ ದಿನದಂದು ತೈಲ ಮಾರುಕಟ್ಟೆ ಕಂಪನಿಗಳು ಎಲ್ಪಿಜಿ ಸಿಲಿಂಡರ್ ಬೆಲೆಗಳನ್ನು ಪರಿಶೀಲನೆ ಮಾಡುತ್ತೆ. ಆಗಸ್ಟ್ 1ರಂದು ಹೊಸ ಬೆಲೆಗಳನ್ನು ಘೋಷಿಸುವಂತಹ ಸಾಧ್ಯತೆ ಇದೆ. ಜುಲೈ 1ರಂದು 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯನ್ನ ಕಡಿಮೆ ಮಾಡಲಾಗಿದ್ರು 14 ಕೆಜಿ ದೇಶೀಯ ಸಿಲಿಂಡರ್ನ ಬೆಲೆಯಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಈ ಬಾರಿ ಗೃಹ ಬಳಕೆಯ ಸಿಲಿಂಡರ್ ಬೆಲೆಗಳಲ್ಲಿ ಬದಲಾವಣೆಗಳಾಗುತ್ತೆಯೇ ಅಂತ ಗ್ರಾಹಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಎರಡನೇದಾಗಿ ಏವಿಯೇಷನ್ ಟರ್ಬೈನ್ ಇಂಧನ ಬೆಲೆ ಪರಿಷ್ಕರಣೆ. ಹೌದು, ಎಲ್ಪಿಜಿ ಬೆಲೆಗಳ ಜೊತೆಗೆ ತೈಲ ಕಂಪನಿಗಳು ಪ್ರತಿ ತಿಂಗಳು ಏವಿಯೇಷನ್ ಟರ್ಬೈನ್ ಇಂಧನ ಬೆಲೆಗಳನ್ನು ಪರಿಷ್ಕರಣೆ ಮಾಡುತ್ತೆ. ಎಟಿಎಫ್ ಬೆಲೆಗಳು ಹೆಚ್ಚಾದರೆ ವಿಮಾನಯಾನ ಸಂಸ್ಥೆಗಳ ನಿರ್ವಹಣಾ ವೆಚ್ಚಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ ಬೆಲೆಗಳು ಕಡಿಮೆಯಾದರೆ ವಿಮಾನ ಟಿಕೆಟ್ ಬೆಲೆಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಮೂರನೇದಾಗಿ ಬ್ಯಾಂಕಿಂಗ್ ಸೇವಾ ಶುಲ್ಕಗಳಲ್ಲಿ ಬದಲಾವಣೆಗಳು. ಹೌದು, ಆಗಸ್ಟ್ 1ರಿಂದ 2026 ಕೆಲವು ಬ್ಯಾಂಕ್ಗಳು ತಮ್ಮ ಸೇವಾ ಶುಲ್ಕಗಳಲ್ಲಿ ಬದಲಾವಣೆಗಳನ್ನು ಮಾಡುತ್ತೆ. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಕಳುಹಿಸಲಾದಂತಹ ಎಸ್ಎಂಎಸ್ ಎಚ್ಚರಿಕೆಗಳ ಮೇಲೆ ಪ್ರತಿ ಸಂದೇಶಕ್ಕೆ 30 ಪೈಸೆ ಶುಲ್ಕವನ್ನ ವಿಧಿಸುತ್ತೆ. ಇದಕ್ಕಾಗಿ ಮಾಸಿಕ ಮಿತಿಯೂ ಇರುತ್ತೆ. ಡೆಬಿಟ್ ಕಾರ್ಡ್ ನಿರ್ವಹಣಾ ಶುಲ್ಕಗಳು ಅಥವಾ ಇತರ ಬ್ಯಾಂಕಿಂಗ್ ಶುಲ್ಕಗಳಲ್ಲಿ ಯಾವುದೇ ಬದಲಾವಣೆಗಳು ಇದೆಯಾ ಅಂತ ಕಂಡುಹಿಡಿಯಲು ಗ್ರಾಹಕರು ತಮ್ಮ ಬ್ಯಾಂಕ್ ಅನ್ನ ಸಂಪರ್ಕಿಸಲು ಸಹ ಸೂಚಿಸಲಾಗಿದೆ. ತತ್ಕಾಲ್ ರೈಲು ಟಿಕೆಟ್ ಬುಕಿಂಗ್ ನಿಯಮಗಳಲ್ಲಿ ಬದಲಾವಣೆಗಳು. ಹೌದು, ತತ್ಕಾಲ್ ಟಿಕೆಟ್ಗಳನ್ನು ಬುಕ್ ಮಾಡುವಂತಹ ಪ್ರಕ್ರಿಯೆಯನ್ನ ಹೆಚ್ಚು ಸುಲಭಗೊಳಿಸಲು ಭಾರತೀಯ ರೈಲ್ವೆ ಹೊಸ ನಿಯಮಗಳನ್ನು ಜಾರಿಗೆ ತರಲು ಯೋಚನೆ ಮಾಡ್ತಾ ಇದೆ. ವರದಿಗಳ ಪ್ರಕಾರ ತತ್ಕಾಲ್ ಟಿಕೆಟ್ ಬುಕಿಂಗ್ ಪ್ರಾರಂಭವಾದ ಸಮಯಕ್ಕೆ ಹೊಂದಿಕೆಯಾಗುವಂತೆ ಮೀಸಲಾತಿ ಕೌಂಟರ್ಗಳಲ್ಲಿ ಟೋಕನ್ ನೀಡುವಂತಹ ಸಮಯವನ್ನು ಬದಲಾಯಿಸುವಂತಹ ಸಾಧ್ಯತೆ ಇದೆ. ಇದು ಪ್ರಯಾಣಿಕರು ಟೋಕನ್ ಮತ್ತು ಟಿಕೆಟ್ ಬುಕಿಂಗ್ ಆಗಿ ಪ್ರತ್ಯೇಕವಾಗಿ ಕೌಂಟರ್ಗಳಿಗೆ ಹೋಗಬೇಕಾದಂತಹ ಅಗತ್ಯವನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ದಟ್ಟಣೆಯೂ ಕಡಿಮೆಯಾಗುವಂತ ಸಾಧ್ಯತೆ ಇದೆ. ಐದನೇದಾಗಿ ಜಿಎಸ್ಟಿ ನಿಯಮಗಳಲ್ಲಿನ ಪ್ರಮುಖ ಬದಲಾವಣೆಗಳು. ಆಗಸ್ಟ್ 1ರಿಂದ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಜಾರಿಗೆ ಬರುವಂತ ಸಾಧ್ಯತೆ ಇದೆ. ಈ ಇನ್ವಾಯ್ಸ್ ಮತ್ತು ಇವೆ ಬಿಲ್ ವ್ಯವಸ್ಥೆಗಳನ್ನು ಹೆಚ್ಚು ಪಾರದರ್ಶಕಗೊಳಿಸುವಂತಹ ಉದ್ದೇಶದಿಂದ ಬಿಲ್ ಟು ಶಿಪ್ ಟು ವಹಿವಾಟುಗಳಲ್ಲಿ ಶಿಪ್ ಟು ಜಿಎಸ್ಟಿ ಇನ್ ಅನ್ನು ಒದಗಿಸುವುದು ಕಡ್ಡಾಯವಾಗಿರುತ್ತೆ. ಇದರ ಜೊತೆಗೆ ಜಿಎಸ್ಟಿ ಇನ್ ವಿವರಗಳನ್ನು ರಾಜ್ಯ ಕೋಡ್ ಜೊತೆಗೆ ಪರಿಶೀಲನೆ ಮಾಡಲಾಗುತ್ತೆ. ಅಲ್ಲದೆ ಅಗತ್ಯ ಇದ್ರೆ ವ್ಯಾಪಾರಿಗಳಿಗೆ ಇವೆ ಬಿಲ್ಗಳನ್ನು ಸ್ವಯಂ ಪ್ರೇರಣೆಯಿಂದ ನಿಲ್ಲಿಸುವಂತ ಆಯ್ಕೆಯನ್ನ ನೀಡಲಾಗುತ್ತೆ. ಇದು ಸಾಮಾನ್ಯ ಜನರ ಮೇಲೆ ಹೇಗೆ ಪರಿಣಾಮ ಬರುತ್ತೆ ಗೊತ್ತಾ? ಆಗಸ್ಟ್ 1ರಿಂದ ಜಾರಿಗೆ ಬರಲಿರುವಂತಹ ಈ ಬದಲಾವಣೆಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರತಿಯೊಂದು ಕುಟುಂಬದ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ವಿಶೇಷವಾಗಿ ಎಲ್ಪಿಜಿ ಬೆಲೆಗಳು, ಬ್ಯಾಂಕಿಂಗ್ ಶುಲ್ಕಗಳು, ವಿಮಾನ ಪ್ರಯಾಣ ವೆಚ್ಚಗಳು, ರೈಲ್ವೆ ಟಿಕೆಟ್ ಬುಕಿಂಗ್ ವ್ಯವಸ್ಥೆ ಮತ್ತು ಜಿಎಸ್ಟಿ ನಿಯಮಗಳಲ್ಲಿನ ಬದಲಾವಣೆಗಳು ಜನರ ದೈನಂದಿನ ಜೀವನದ ಜೊತೆಗೆ ವ್ಯಾಪಾರ ಚಟುವಟಿಕೆಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ಆದ್ದರಿಂದ ಈ ಹೊಸ ನಿಯಮಗಳನ್ನು ಮುಂಚಿತವಾಗಿ ತಿಳಿದುಕೊಳ್ಳುವುದು ಮತ್ತು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಾಗಿದೆ.